ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಬ್ಬಲಿಯೇ ನೀನಾದೆ ಮಗನೇ 1977. ಎಂಟ ಅದು ಎಂಟ ಅಲ್ಲ. ಓಕೆ, ಹೇಗಿತ್ತು ಸರ್? ಅದು ಒಂದು ಮಜಲು ಮೇಲೆ ಹೋಯ್ತದು. ಅಂದರೆ ಇವೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್. ಯಾವುದು? ಕಾಡು ಚಮ್ಮನದುಡಿ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಕಲರ್ ಫಸ್ಟ್ ಟೈಮ್ ಕಲರ್ ಪಿಕ್ಚರ್. ಸೂಪರ್. ಮೂರನೇ ಸಿನಿಮಾ ಕಲರ್. ಮೂರನೇ ಸಿನಿಮಾನೇ ಕಲರ್. ಆಮೇಲೆ ಬೈಲಿಂಗ್ ವೇಲ್ ಅಂದರೆ ಹಿಂದಿ ಮತ್ತು ಕನ್ನಡ. ಅವತ್ತಿನ ಕಾಲಕ್ಕೆ ಈ ಪ್ಯಾನ್ ಇಂಡಿಯಾ ಅಂತ ಇವತ್ತು ಮಾತಾಡ್ತಾರೆ. ಏನಿಲ್ಲ, ಪ್ಯಾನ್ ಇಂಡಿಯಾ ನಾವೇ ಶುರು ಮಾಡಿದ್ವಿ. ಎಷ್ಟೋ ಸಿನಿಮಾಗಳಾಗೋಗಿದೆ. ಅದು ಒಪ್ತೀರಾ? ಈ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ಬೇಕಾ? ಅದೇ ಆಗುತ್ತೆ. ನಾವು ಮಾಡೋದಲ್ಲ, ಖಂಡಿತ ತಂತಾನೆಗೆ ಮಾಡುತ್ತೆ. ಸಿನಿಮಾನೇ ಹಾಗೆ. ಎಷ್ಟೋ ನಮ್ಮ ಕನ್ನಡದ ಸಿನಿಮಾಗಳು ಆಗ್ಲೇ ಅದನ್ನ ಹಿಂದಿನಲ್ಲಿ ಡಬ್ ಮಾಡಿ ಅದು ಓಡಿದೆ. ಅಂದ್ರೆ ಸಿನಿಮಾವನ್ನ ಭಾಷೆಯ ಮೀರಿದ್ದ ಕಲೆ ಅದು. ಭಾಷೆಯನ್ನ ಮೀರಿದ್ದ ಕಲೆ. ಯಾವಾಗ ಅದರಲ್ಲೊಂದು ಸ್ವಂತಿಕೆ ಬರುತ್ತೆ ಅಂದರೆ ನಮ್ಮ ನಾಡು, ನಮ್ಮ ಕಲಾವಿದ, ನಮಗೆ ಅಂತ ಒಂದು ಐಕಾನ್ ಅಂತ ಆಗ್ತಾರಲ್ಲ ಅದು. ಬಟ್ ಅದನ್ನು ಮೀರಿ ಅದು ಓಡುತ್ತಲ್ಲ ಎಲ್ಲೋ. ಹಿಂದಿನಲ್ಲಿ ರಾಜ್ಕುಮಾರ್ ಪಿಕ್ಚರಲ್ಲಿ ಓಡಿದೆ. ಎಷ್ಟೋ ಜನ ರಾಜ್ಕುಮಾರ್ನ ಪಾತ್ರಧಾರಿಯಾಗಿ ನೋಡಿದ್ದಾರೆ, ರಾಜ್ಕುಮಾರ್ ಥರ ನೋಡಿಲ್ಲ. ಇವಾಗ ಬೆಟ್ಟದ ಹುಲಿ ಅಂತ ಯಾವುದೋ ಒಂದು ಪಿಕ್ಚರ್ ಬಂದಿತ್ತಲ್ಲ, ಸೂಪರಾಗಿ ಓಡಿದೆ. ಹಾಂ, ಆಮೇಲೆ ಅವ್ರು ಬಾಂಡ್ ಪಿಕ್ಚರ್ ಎಲ್ಲ ಮಾಡಿದಾರಲ್ಲ, ಅದೆಲ್ಲ ಓಡಿದೆ ಹಿಂದಿನಲ್ಲಿ. ಸೊ ಇದು ಕಲರ್ ಪಿಕ್ಚರು. ಇದರಲ್ಲಿ ನನಗೆ ಭಾಳ ಖುಷಿ ಕೊಡೋ ಸಂಗತಿ ಏನಪ್ಪ ಅಂದರೆ, ಮಹಿಮಾಪುರ ಅಂತಿದೆ. ನೀವು ಬೆಂಗಳೂರು ಟು ತುಮಕೂರು ಹೋದರೆ ಈ ನೆಲಮಂಗಲ ದಾಟಿದ ಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಊರು ಸಿಗುತ್ತೆ. ಅದು ಮಹಿಮಾಪುರ ಅಂತ. ಇವತ್ತು ನಿಮಗೆ ಸಿಗಲ್ಲ, ಕಾಣಲ್ಲ. ಯಾಕೆಂದರೆ ನೀವು ಇದ್ರ ಮೇಲೆ ಹೊರಟೋಗ್ಬಿಡ್ತೀರ, ರ್ಯಾಂಪ್ ಮೇಲೆ ಹೋಗ್ದಾಗ ಕಾಣಲ್ಲ. ಲೆಫ್ಟ್ ಸೈಡಲ್ಲಿದೆ. ಭಾಳ ಸುಂದರವಾದ ತಾಣ. ನಮಗೆ ಖುಷಿ ಕೊಟ್ಟಿದೆ ಅಂದರೆ, ದಿನ ನಾನು ಮತ್ತು ಓಂಪುರಿ ಆ ಬೆಟ್ಟನ ಹತ್ತುತ್ತಾ ಇದ್ವಿ, ಇಳಿತಾ ಇದ್ವಿ. ಎಕ್ಸರ್ಸೈಸ್ ಹೇಳಿದ್ನಲ್ಲ, ಕಾಲೇಜೆಲ್ಲ ಓಡ್ತಾ ಇದ್ದೆ, ಎಕ್ಸರ್ಸೈಸ್ ಮಾಡ್ತಾ. ಅದನ್ನು ದಿನಾ ಮಾಡ್ತಾಯಿದ್ವಿ. ದಿನ ಮಾಡಿ ಅದರಲ್ಲಿ ಕುಲ್ಭೂಷಣ್ ಖರ್ಬಾಂಡ, ಆಮೇಲೆ ಪೌಲಾ ಲಿಂಡ್ಸೆ, ಅವಳು ಹೀರೋಯಿನ್ನು, ನಸೀರುದ್ದೀನ್ ಶಾ ಬಂದು ಪೂಜಾರಿ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಧ್ವನಿ ಕೊಟ್ಟಿದ್ದು ಸುಂದರ ಕೃಷ್ಣ ಅರಸು, ಆಮೇಲೆ ಓಂಪುರಿ, ನಾನು. ನಮಗೆ ಇಷ್ಟು. ಆಮೇಲೆ ಮಾನು, ಗುಡ್ಗೇರಿ ಮಾನಪ್ಪ ಅಂತ ಅವರು ಅವ್ನು ನೋಡೋಕ್ಕೂ ಚೆನ್ನಾಗಿರೋದು, ಭಾಳ ಸುರುದ್ರೂಪಿ. ಸೊ ಕನ್ನಡದಲ್ಲಿ ಗುತ್ಗೇರಿ ಮಾನಪ್ಪ ಮಾಡಿದ್ರೆ, ಹಿಂದಿನಲ್ಲಿ ಕುಲ್ಭೂಷಣ್ ಖರ್ಬಾಂಡ, ಹಿಂದಿನಲ್ಲಿ ಓಂಪುರಿ ಮಾಡಿದ್ರೆ, ಕನ್ನಡದಲ್ಲಿ ಸುಂದರ್ರಾಜ್ ನಾನು ಮಾಡಿದೆ ಆ ಪಾತ್ರನ. ಎರಡೂ ಲ್ಯಾಂಗ್ವೇಜ್ಗೆ ಅಂದರೆ ಹಿಂದಿಗೂ ಸರಿ ಕನ್ನಡಕ್ಕೂ ಸರಿ ಪೂಜಾರಿ ಪಾತ್ರ ಮಾಡಿದ್ದು ನಮ್ಮ ನಸೀರುದ್ದೀನ್ ಶಾ. ಅದ್ಭುತವಾಗಿ ಪಾತ್ರ ಮಾಡಿದ್ರು. ನನಗೆ ಅದರಲ್ಲಿ ಬೆಸ್ಟ್ ಪೋಷಕ ಕಲಾವಿದ ಅಂತ ನನಗೆ ಅವಾರ್ಡ್ ಬಂತು. ಅದು ಸ್ಟೇಟ್ ಅವಾರ್ಡ್ ಅಲ್ಲ, ಚೆನ್ನೈ ಫಿಲಿಮ್ ಫ್ಯಾನ್ಸ್ ಅವಾರ್ಡ್ ಬಂತು. ಹಾಗೆ ಲಯನ್ಸ್ ಕ್ಲಬ್ನ ಅವಾರ್ಡ್ ಬಂತು.